ಹಾಯ್ ಎಲ್ರಿಗೂ ನಮಸ್ಕಾರ. ಶೇರ್ ಮಾರ್ಕೆಟಿಂಗ್ ಕನ್ನಡ ಚಾನೆಲ್ಗೆ ನಿಮಗೆ ಸ್ವಾಗತ. ಜನವರಿ 13ಕ್ಕೆ ಸಾಕಷ್ಟು ಕಂಪನಿಗಳು ತಮ್ಮ ರಿಸಲ್ಟ್ಸ್ ಅನ್ನು ಅನೌನ್ಸ್ ಮಾಡಿದ್ದಾರೆ. HCL ಟೆಕ್ನಾಲಜೀಸ್ನ ರಿಸಲ್ಟ್ ಕೂಡ ಇವತ್ತು ನೋಡೋದಕ್ಕೆ ಸಿಕ್ಕಿದೆ. TCSನ ಕಡೆಯಿಂದ ಒಳ್ಳೆ ಒಂದು ರಿಸಲ್ಟ್ಸ್ ನೋಡೋದಕ್ಕೆ ಸಿಕ್ಕಿತ್ತು. HCL ಟೆಕ್ಕಲ್ಲಿ ಕೂಡ ಸಾಕಷ್ಟು ಬ್ರೋಕರೇಜ್ಗಳು ತಮ್ಮ ಒಂದು ರೆವೆನ್ಯೂ ಮತ್ತು ಪ್ರಾಫಿಟ್ ಪ್ರಿಡಿಕ್ಷನ್ ಅನ್ನು ಮಾಡಿದ್ರು. ಹಾಗೆ ಇವತ್ತು ಏಂಜಲ್ ಒನ್, ಆನಂದ್ ರಾಠಿ, ಅದೇ ರೀತಿಯಲ್ಲಿ ಡೆಲ್ಟಾ ಕಾರ್ಪ್ನ ರಿಸಲ್ಟ್ ಕೂಡ ಬಂದಿದೆ. ಇದರ ಜೊತೆಯಲ್ಲಿ ಸಾಕಷ್ಟು ಕಂಪನಿಗಳು ತಮ್ಮ ರಿಸಲ್ಟ್ಸ್ ಅನ್ನು ಡಿಕ್ಲೇರ್ ಮಾಡಿದ್ದಾರೆ. ಯಾವ ಒಂದು ಕಂಪನಿಯ ರಿಸಲ್ಟ್ ಯಾವಾಗ ಬರುತ್ತೆ, ಯಾವ ರೀತಿಯಲ್ಲಿ ಆ ಒಂದು ರಿಸಲ್ಟ್ ಅನ್ನು ನಾವು ಚೆಕ್ ಮಾಡ್ಬೋದು, ಅದರ ಬಗ್ಗೆ ಡೀಟೇಲ್ ವಿಡಿಯೋನ ಮಾಡಿದ್ದೀನಿ. ಆ ವಿಡಿಯೋ ಲಿಂಕ್ ನಿಮಗೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಅವೈಲೇಬಲ್ ಇರುತ್ತೆ. ಆ ವಿಡಿಯೋನ ನೀವು ಚೆಕ್ ಮಾಡ್ಕೋಬೋದಾಗುತ್ತೆ. ಸೊ ಕೆಲವೊಂದಿಷ್ಟು ಮೇಜರ್ ಕಂಪನಿಗಳ ರಿಸಲ್ಟ್ಸ್ ಅನ್ನ ಯೂಶಲಿ ನಾನು ಕವರ್ ಮಾಡ್ತೀನಿ. ಸೊ ಎಲ್ಲ ಕಂಪನಿಗಳನ್ನ ಕವರ್ ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ. ನಿಮ್ಮ ಪೋರ್ಟ್ಫೋಲಿಯೋನಲ್ಲಿ ಯಾವುದಾದ್ರೂ ಒಂದು ಸ್ಟಾಕ್ ಇದ್ದು ಆ ಸ್ಟಾಕ್ನ ರಿಸಲ್ಟ್ಸ್ ಬರ್ತಿದ್ರೆ ಅದನ್ನು ನೀವು ಯಾವ ರೀತಿಯಲ್ಲಿ ಚೆಕ್ ಮಾಡ್ಬೋದು. ಸೊ ಅದರ ಬಗ್ಗೆ ಆಲ್ರೆಡಿ ವಿಡಿಯೋ ಅವೈಲೇಬಲ್ ಇದೆ. ಸೊ ಅದರ ಲಿಂಕ್ ನಿಮಗೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಅವೈಲೇಬಲ್ ಇರುತ್ತೆ. ಅದನ್ನು ನೀವು ಚೆಕ್ ಮಾಡ್ಕೋಬೋದಾಗುತ್ತೆ. ಸೊ ಮೊದಲನೇದಾಗಿ HCL ಟೆಕ್ನ ಕ್ವಾರ್ಟರ್ 3 ರಿಸಲ್ಟ್ ಯಾವ ರೀತಿಯಲ್ಲಿ ಬಂದಿದೆ ಅಂತ ಅಬ್ಸರ್ವ್ ಮಾಡಿದಾಗ ಇಯರ್ ಆನ್ ಇಯರ್ ಪ್ರಾಫಿಟ್ನಲ್ಲಿ 5.5% ಜಂಪ್ ನೋಡೋದಕ್ಕೆ ಸಿಗ್ತದೆ. 4,591 ಕೋಟಿ ಪ್ರಾಫಿಟ್ಸ್ ಅನ್ನ HCL ಟೆಕ್ ಡಿಕ್ಲೇರ್ ಮಾಡಿದ್ದಾರೆ. ನಿನ್ನೆ ಪ್ರಿವ್ಯೂ ಅಲ್ಲಿ ಅಬ್ಸರ್ವ್ ಮಾಡಿದಾಗ 4,500 ಕೋಟಿ ಅರೌಂಡ್ ಅಲ್ಲಿ ಪ್ರಾಫಿಟ್ಸ್ ಬರ್ಬೋದು ಅನ್ನೋದು ಒಂದು ಎಕ್ಸ್ಪೆಕ್ಟೇಷನ್ ಇತ್ತು. ಹಾಗೆಯೇ HCL ಟೆಕ್ 18 ರೂಪಾಯಿಯ ಡಿವಿಡೆಂಡ್ ಅನ್ನು ಕೂಡ ಅನೌನ್ಸ್ ಮಾಡಿದ್ದಾರೆ. ಸೊ 3 ಗಂಟೆವರೆಗೂ ಸ್ಟಾಕ್ ನಾರ್ಮಲ್ ಆಗಿ ಟ್ರೇಡ್ ಆಗ್ತಿತ್ತು. ಬಟ್ 3 ಗಂಟೆಯ ನಂತರ ಒಂದು ಸಡನ್ ಸೆಲ್ಲಿಂಗ್ ಪ್ರೆಷರ್ ನೋಡೋದಕ್ಕೆ ಸಿಕ್ಕಿದೆ. ರೆವೆನ್ಯೂ 29,890 ಕೋಟಿ ಡಿಕ್ಲೇರ್ ಆಗಿದೆ. ಸಾಕಷ್ಟು ಬ್ರೋಕರೇಜ್ಗಳು 30,000 ಮೇಲೆ ರೆವೆನ್ಯೂ ಬರ್ಬೋದು ಅಂತ ಪ್ರಿಡಿಕ್ಟ್ ಮಾಡಿದ್ರು. ಸೊ ರೆವೆನ್ಯೂ ಎಸ್ಟಿಮೇಷನ್ಸ್ ಸ್ವಲ್ಪ ಮಿಸ್ ಆಗ್ತಿರೋದು ಕಾಣಿಸ್ತಿದೆ. ಸೆಪ್ಟೆಂಬರ್ ಕ್ವಾರ್ಟರ್ನಲ್ಲಿ 28,862 ಕೋಟಿ ರೆವೆನ್ಯೂ ಅನ್ನು ಡಿಕ್ಲೇರ್ ಮಾಡಿದ್ರು. ಸೊ ಕ್ವಾರ್ಟರ್ ಆನ್ ಕ್ವಾರ್ಟರ್ ರೆವೆನ್ಯೂ ಇನ್ಕ್ರೀಸ್ ಆಗಿದೆ. ಅದೇ ರೀತಿಯಲ್ಲಿ ಇಯರ್ ಆನ್ ಇಯರ್ ಕೂಡ ರೆವೆನ್ಯೂ ಇನ್ಕ್ರೀಸ್ ಆಗ್ತಿರೋದು ಕಾಣಿಸ್ತಿದೆ. ಅಡಿಷನಲ್ ಇನ್ಕಮ್ 477 ಕೋಟಿ ಡಿಕ್ಲೇರ್ ಮಾಡಿದರೆ. ಸೊ ಟೋಟಲ್ ಇನ್ಕಮ್ 30,000 ಕೋಟಿಯ ಮೇಲೆ ನೋಡೋದಕ್ಕೆ ಸಿಗ್ತದೆ. ಬಟ್ ರೆವೆನ್ಯೂಸ್ 29,890 ಕೋಟಿ ಆಗಿರುತ್ತೆ. ಹಾಗೆ ಇವರ ಟೋಟಲ್ ಎಕ್ಸ್ಪೆನ್ಸಸ್, ಇವರ ಖರ್ಚು ವೆಚ್ಚಗಳೇನಿದೆ, ಸೊ ಎಂಪ್ಲಾಯಿ ಸ್ಯಾಲರೀಸ್ ಆಗಿರ್ಬೋದು ಅಥವಾ ಫಿನಾನ್ಷಿಯಲ್ ಕಾಸ್ಟ್ ಆಗಿರ್ಬೋದು, ಏನಾದರೂ ಇಕ್ವಿಪ್ಮೆಂಟ್ ಗಳನ್ನ ಪರ್ಚೇಸ್ ಮಾಡೋದಾಗಿರ್ಬೋದು, ಇದೆಲ್ಲ ಎಕ್ಸ್ಪೆನ್ಸಸ್ 24,235 ಕೋಟಿ ಡಿಕ್ಲೇರ್ ಆಗಿದೆ. ಎಕ್ಸ್ಪೆನ್ಸಸ್ ಕೂಡ ಕ್ವಾರ್ಟರ್ ಆನ್ ಕ್ವಾರ್ಟರ್ ಇಯರ್ ಆನ್ ಇಯರ್ ಇನ್ಕ್ರೀಸ್ ಆಗ್ತದೆ. ಪ್ರಾಫಿಟ್ ಬಿಫೋರ್ ಟ್ಯಾಕ್ಸ್ ಅಂದ್ರೆ ಟೋಟಲ್ ಇನ್ಕಮ್ ನಲ್ಲಿ ಎಕ್ಸ್ಪೆನ್ಸಸ್ ಅನ್ನ ಮೈನಸ್ ಮಾಡಿದಾಗ ಅಮೌಂಟ್ ಏನ್ ಬರುತ್ತೆ ಅದು ಕಂಪನಿಯ ಆಪರೇಟಿಂಗ್ ಪ್ರಾಫಿಟ್ ಅಥವಾ ಪ್ರಾಫಿಟ್ ಬಿಫೋರ್ ಟ್ಯಾಕ್ಸ್ ಆಗಿರುತ್ತೆ. 6,132 ಕೋಟಿ ಪ್ರಾಫಿಟ್ ಬಿಫೋರ್ ಟ್ಯಾಕ್ಸ್ ಅನ್ನ ಡಿಕ್ಲೇರ್ ಮಾಡಿದ್ದಾರೆ. ಪ್ರಾಫಿಟ್ ಬಿಫೋರ್ ಟ್ಯಾಕ್ಸ್ ಕೂಡ ಇಯರ್ ಆನ್ ಇಯರ್ ಕ್ವಾರ್ಟರ್ ಆನ್ ಕ್ವಾರ್ಟರ್ ಇನ್ಕ್ರೀಸ್ ಆಗ್ತಿರೋದು ಕಾಣಿಸ್ತಿದೆ. ಸೊ ಪ್ರಾಫಿಟ್ ಬಿಫೋರ್ ಟ್ಯಾಕ್ಸ್ ನಲ್ಲಿ ಇವರೇನು ಟ್ಯಾಕ್ಸಸ್ ಅನ್ನ ಪೇ ಮಾಡ್ತಾರೆ ಅದನ್ನ ಮೈನಸ್ ಮಾಡಿದಾಗ ಟೋಟಲ್ ನೆಟ್ ಪ್ರಾಫಿಟ್ ನೋಡೋದಕ್ಕೆ ಸಿಗುತ್ತೆ. 4,590 ಕೋಟಿ ಅರೌಂಡ್ ಅಲ್ಲಿ ನೆಟ್ ಪ್ರಾಫಿಟ್ಸ್ ಅನ್ನ ಡಿಕ್ಲೇರ್ ಮಾಡಿದರೆ. ಲಾಸ್ಟ್ ಕ್ವಾರ್ಟರ್ ನಲ್ಲಿ 4,237 ಕೋಟಿಯ ಪ್ರಾಫಿಟ್ ಡಿಕ್ಲೇರ್ ಆಗಿತ್ತು. ಹಾಗೆ 2023 ಡಿಸೆಂಬರ್ ನಲ್ಲಿ 4,351 ಕೋಟಿ ಪ್ರಾಫಿಟ್ಸ್ ಅನ್ನ ಡಿಕ್ಲೇರ್ ಮಾಡಿದ್ರು. ಸೊ ಇಯರ್ ಆನ್ ಇಯರ್ ಕ್ವಾರ್ಟರ್ ಆನ್ ಕ್ವಾರ್ಟರ್ ಪ್ರಾಫಿಟ್ಸ್ ಇನ್ಕ್ರೀಸ್ ಆಗ್ತಿರೋದು ಕಾಣಿಸ್ತಿದೆ. ಪ್ರಾಫಿಟ್ಸ್ ಎಸ್ಟಿಮೇಷನ್ ನ ಪ್ರಕಾರನೇ ಬಂದಿದೆ. ಬಟ್ ರೆವೆನ್ಯೂ ಎಲ್ಲೋ ಒಂದ್ ಕಡೆ ಮಿಸ್ ಆಗಿದೆ. ಬಟ್ ಓವರ್ ಆಲ್ ಒಂದು ಸ್ಟ್ರಾಂಗ್ ರಿಸಲ್ಟ್ ಆಗಿ ಕನ್ಸಿಡರ್ ಆಗುತ್ತೆ. ಹಾಗೆಯೇ ಇವರು ಡಿವಿಡೆಂಡ್ ಅನ್ನು ಅನೌನ್ಸ್ ಮಾಡಿದ್ದಾರೆ. 18 ರೂಪಾಯಿಯ ಡಿವಿಡೆಂಡ್ ಅನೌನ್ಸ್ ಆಗಿದೆ. ಈ ಒಂದು 18 ರೂಪಾಯಿಯ ಡಿವಿಡೆಂಡ್ ನಿಮಗೆ ಕ್ರೆಡಿಟ್ ಆಗಬೇಕು ಅಂದ್ರೆ ಶೇರ್ಸ್ಗಳು ನಿಮ್ಮ ಡಿಮ್ಯಾಟ್ ಅಕೌಂಟ್ ಅಲ್ಲಿ ಜನವರಿ 17ರ ಮುಂಚೆ ಇರಬೇಕಾಗುತ್ತೆ. ಸೊ ಜನವರಿ 17 ರೆಕಾರ್ಡ್ ಡೇಟ್ ಆಗಿರುತ್ತೆ. ಹಾಗೆ ಈ ಒಂದು ಡಿವಿಡೆಂಡ್ ಅನ್ನ ಇವರು ಜನವರಿ 24ರ ಒಳಗಾಗಿ ನಿಮಗೆ ಕ್ರೆಡಿಟ್ ಮಾಡ್ತಾರೆ. ಸೊ ನಿಮ್ಮ ಬ್ಯಾಂಕ್ ಅಕೌಂಟ್ ನಲ್ಲಿ ಆ ಒಂದು ಡಿವಿಡೆಂಡ್ ಕ್ರೆಡಿಟ್ ಆಗುತ್ತೆ. ಹಾಗೆ 2025ರ ಫಿನಾನ್ಷಿಯಲ್ ಇಯರ್ ನ ರೆವೆನ್ಯೂ ಗೈಡೆನ್ಸ್ ಅನ್ನ 1% ನಷ್ಟು ಇನ್ಕ್ರೀಸ್ ಮಾಡಿದರೆ. 4.5ರಿಂದ 5% ನಷ್ಟು ರೆವೆನ್ಯೂ ಗ್ರೋತ್ 2025ರ ಫಿನಾನ್ಷಿಯಲ್ ಇಯರ್ ನಲ್ಲಿ ನೋಡೋದಕ್ಕೆ ಸಿಗಬಹುದು ಅಂತ ಇವರು ಪ್ರಿಡಿಕ್ಟ್ ಮಾಡಿದ್ದಾರೆ. ಆಲ್ರೆಡಿ 3 ಕ್ವಾರ್ಟರ್ ರಿಸಲ್ಟ್ಸ್ ಬಂದಿದೆ. ಇನ್ನು ಕ್ವಾರ್ಟರ್ 4ನ ರಿಸಲ್ಟ್ ಮಾತ್ರ ಬಾಕಿ ಇದೆ. ಹಾಗೆ ಇವರು ಎಬಿಟಾ ಮಾರ್ಜಿನ್ ಗೈಡೆನ್ಸ್ ಅನ್ನ 18ರಿಂದ 19% ಇಟ್ಟಿದ್ದಾರೆ. ಸೊ ಆಲ್ಮೋಸ್ಟ್ ಲಾಸ್ಟ್ ಕ್ವಾರ್ಟರ್ ನಲ್ಲಿ ಕೂಡ ಇಷ್ಟೇ ಒಂದು ಗೈಡೆನ್ಸ್ ಅನ್ನ ಕೊಟ್ಟಿದ್ರು. ಟೋಟಲ್ ಡೀಲ್ ವಿನ್ಸ್ $2.1 ಬಿಲಿಯನ್ ನೋಡೋದಕ್ಕೆ ಸಿಕ್ಕಿದೆ. ಲಾಸ್ಟ್ ಕ್ವಾರ್ಟರ್ ನಲ್ಲಿ $2.2 ಬಿಲಿಯನ್ ನ ಡೀಲ್ ವಿನ್ಸ್ ಅನ್ನ ಡಿಕ್ಲೇರ್ ಮಾಡಿದ್ರು. ಸೊ ಅದೇ ಒಂದು ರೇಂಜ್ ನಲ್ಲಿ ಡೀಲ್ ವಿನ್ಸ್ ನೋಡೋದಕ್ಕೆ ಸಿಗ್ತದೆ. ಸೊ ರೆವೆನ್ಯೂ ಸ್ವಲ್ಪ ಬ್ರೋಕರೇಜ್ ಗಳ ಎಸ್ಟಿಮೇಷನ್ಸ್ ಗಿಂತ ಕಡಿಮೆ ಬಂದಿದೆ. ಬಟ್ ಓವರ್ ಆಲ್ ಪ್ರಾಫಿಟ್ಸ್ ಸ್ಟ್ರಾಂಗ್ ಆಗಿದೆ. ಒಳ್ಳೆ ಒಂದು ಡಿವಿಡೆಂಡ್ ಬಂದಿದೆ. ಡೀಲ್ ವಿನ್ಸ್ ಕೂಡ ಸ್ಟ್ರಾಂಗ್ ಆಗಿ ಕಾಣಿಸ್ತಿದೆ. ನೋಡ್ಬೇಕಾಗುತ್ತೆ HCL ಟೆಕ್ ಈ ರಿಸಲ್ಟ್ಗೆ ನಾಳೆ ಯಾವ ರೀತಿಯಲ್ಲಿ ರಿಯಾಕ್ಟ್ ಮಾಡುತ್ತೆ ಅಂತ. ಹಾಗೆ ಬ್ರೋಕರೇಜ್ಗಳು ಕೂಡ ತಮ್ಮ ಟಾರ್ಗೆಟ್ಸ್ ಗಳನ್ನ ಕೊಡ್ತಾರೆ. ಆನಂದ್ ರಾಠಿ ವೆಲ್ತ್ ಕೂಡ ಇವತ್ತು ತಮ್ಮ ರಿಸಲ್ಟ್ಸ್ ಅನ್ನ ಡಿಕ್ಲೇರ್ ಮಾಡಿದ್ದಾರೆ. ಸೊ 2.5 ನಂತರ ಈ ಒಂದು ಸ್ಟಾಕ್ ಕೂಡ ಕರೆಕ್ಟ್ ಆಯಿತು. ಮತ್ತೆ ಒಂದು ರಿಕವರಿ ಕೂಡ ನೋಡೋದಕ್ಕೆ ಸಿಕ್ತು. ಆಲ್ಮೋಸ್ಟ್ 3% ಅರೌಂಡ್ ಅಲ್ಲಿ ಸ್ಟಾಕ್ ಇವತ್ತು ಕರೆಕ್ಟ್ ಆಗಿದೆ. ಸೊ ಮಾರ್ಕೆಟ್ ನಲ್ಲಿ ಕೂಡ ಸಾಕಷ್ಟು ವೀಕ್ನೆಸ್ ಇತ್ತು. ಹಾಗೆ ಕಂಪನಿ ಬೋನಸ್ ಅನ್ನ ಇಶ್ಯೂ ಮಾಡ್ತೀವಿ ಅಂತ ಕೂಡ ಹೇಳಿದ್ರು. ಅದನ್ನು ಕೂಡ ಇಶ್ಯೂ ಮಾಡಿದ್ದಾರೆ. ಆನಂದ್ ರಾಠಿ ವೆಲ್ತ್ ನ ಕ್ವಾರ್ಟರ್ 3 ರಿಸಲ್ಟ್ ಅನ್ನು ಅಬ್ಸರ್ವ್ ಮಾಡೋದಾದ್ರೆ ರೆವೆನ್ಯೂ ಇಯರ್ ಆನ್ ಇಯರ್ 30% ನಷ್ಟು ಇನ್ಕ್ರೀಸ್ ಆಗಿದೆ. ಬಟ್ ಕ್ವಾರ್ಟರ್ ಆನ್ ಕ್ವಾರ್ಟರ್ ಕಂಪೇರ್ ಮಾಡಿದಾಗ ರೆವೆನ್ಯೂ ಫಾಲ್ ಆಗ್ತಿರೋದು ಕಾಣಿಸ್ತಿದೆ. 3% ರೆವೆನ್ಯೂ ಫಾಲ್ ಆಗಿದೆ. ಟೋಟಲ್ ಇನ್ಕಮ್ ಅನ್ನು ಅಬ್ಸರ್ವ್ ಮಾಡಿದಾಗ ಅಂದ್ರೆ ರೆವೆನ್ಯೂ ಪ್ಲಸ್ ಇವರ ಅದರ್ ಇನ್ಕಮ್ಸ್ ಏನಿರುತ್ತೆ. ಸೊ 3% ನಷ್ಟು ಟೋಟಲ್ ಇನ್ಕಮ್ ಫಾಲ್ ಆಗಿದೆ ಕ್ವಾರ್ಟರ್ ಆನ್ ಕ್ವಾರ್ಟರ್ ಕಂಪೇರ್ ಮಾಡಿದಾಗ. ಹಾಗೆ ಇಯರ್ ಆನ್ ಇಯರ್ ಟೋಟಲ್ ಇನ್ಕಮ್ 30% ಇನ್ಕ್ರೀಸ್ ಆಗ್ತದೆ. ಪ್ರಾಫಿಟ್ಸ್ ಅನ್ನು ಅಬ್ಸರ್ವ್ ಮಾಡಿದಾಗ ಇಯರ್ ಆನ್ ಇಯರ್ ಪ್ರಾಫಿಟ್ ನಲ್ಲಿ 33% ನಷ್ಟು ಜಂಪ್ ಇದೆ. ಬಟ್ ಕ್ವಾರ್ಟರ್ ಆನ್ ಕ್ವಾರ್ಟರ್ ಪ್ರಾಫಿಟ್ 1.3% ನಷ್ಟು ಮಾತ್ರ ಇನ್ಕ್ರೀಸ್ ಆಗಿದೆ. ಸೊ ಕ್ವಾರ್ಟರ್ ಆನ್ ಕ್ವಾರ್ಟರ್ ಅಷ್ಟು ಸ್ಟ್ರಾಂಗ್ ರಿಸಲ್ಟ್ ಆನಂದ್ ರಾಠಿ ಕಡೆಯಿಂದ ಬಂದಿಲ್ಲ. ಬಟ್ ಇಯರ್ ಆನ್ ಇಯರ್ ರಿಸಲ್ಟ್ ಸ್ಟ್ರಾಂಗ್ ಆಗಿ ಕಾಣಿಸ್ತದೆ.
ಸೊ 1:1 ರೇಷಿಯೋನಲ್ಲಿ ಬೋನಸ್ ಕೊಡೋದಾಗಿ ಅನೌನ್ಸ್ ಮಾಡಿದ್ದಾರೆ. ಇದಕ್ಕೆ ರೆಕಾರ್ಡ್ ಡೇಟ್ ಇನ್ನೂ ಕೂಡ ಫಿಕ್ಸ್ ಮಾಡಿಲ್ಲ. ಶೇರ್ ಹೋಲ್ಡರ್ಗಳ ಅಪ್ರೂವಲ್ ಬೇಕಾಗುತ್ತೆ. ಶೇರ್ ಹೋಲ್ಡರ್ಗಳ ಅಪ್ರೂವಲ್ ಸಿಕ್ಕಿದ ಮೇಲೆ ಆನಂದ್ ರಾಠಿ ವೆಲ್ತ್ ರೆಕಾರ್ಡ್ ಡೇಟ್ ಅನ್ನು ಫಿಕ್ಸ್ ಮಾಡ್ತಾರೆ. ಸೊ 1:1 ಬೋನಸ್ ಅಂದಾಗ 4,000 ಅರೌಂಡ್ ಅಲ್ಲಿ ಟ್ರೇಡ್ ಆಗ್ತಿದೆ ಅಂದ್ರೆ ಸ್ಟಾಕ್ ಪ್ರೈಸ್ 2,000ಕ್ಕೆ ಡೌನ್ ಆಗುತ್ತೆ. ಹಾಗೆ ನಿಮಗೆ ಇನ್ನೊಂದು ಅಡಿಷನಲ್ ಶೇರ್ ಕ್ರೆಡಿಟ್ ಆಗುತ್ತೆ. ಈ ಒಂದು ಬೋನಸ್ ನ ನ್ಯೂಸ್ ನಿಂದ ಸ್ಟಾಕ್ ಗೇನ್ ಆಗೋದಕ್ಕೆ ಸ್ಟಾರ್ಟ್ ಆದ್ರೆ ಅದು ಎಕ್ಸಿಸ್ಟಿಂಗ್ ಇನ್ವೆಸ್ಟರ್ಸ್ ಗಳಿಗೆ ಸಿಗುವಂತ ಒಂದು ಲಾಭ ಆಗಿರುತ್ತೆ. ಯೂಶಲಿ ಸ್ಟಾಕ್ ಪ್ರೈಸ್ ನಲ್ಲಿ ತುಂಬಾನೇ ಜಂಪ್ ಇದ್ದಾಗ ಈ ರೀತಿಯ ಒಂದು ಡಿಸಿಷನ್ಸ್ ಅನ್ನ ಮ್ಯಾನೇಜ್ಮೆಂಟ್ ತರ್ತಾರೆ. ಯಾಕೆಂದ್ರೆ ಹೈಯರ್ ಪ್ರೈಸ್ ನಲ್ಲಿ ಸ್ಟಾಕ್ ಟ್ರೇಡ್ ಆಗ್ತಿರುವಾಗ ಅಲ್ಲಿ ರಿಟೇಲ್ ಪಾರ್ಟಿಸಿಪೇಷನ್ ಅಥವಾ ಲಿಕ್ವಿಡಿಟಿ ಕಡಿಮೆ ಇರುತ್ತೆ. ಈ ರೀತಿಯಲ್ಲಿ ಸ್ಟಾಕ್ ಸ್ಪ್ಲಿಟ್ ಬೋನಸ್ ಗಳನ್ನ ಇಶ್ಯೂ ಮಾಡಿದಾಗ ಸ್ಟಾಕ್ ಪ್ರೈಸ್ ಕಡಿಮೆ ಆಗುತ್ತೆ ಮತ್ತೆ ಲಿಕ್ವಿಡಿಟಿ ಕೂಡ ಇನ್ಕ್ರೀಸ್ ಆಗುತ್ತೆ. ಏಂಜಲ್ ಒನ್ ಕೂಡ ಇವತ್ತು ತಮ್ಮ ರಿಸಲ್ಟ್ಸ್ ಅನ್ನ ಡಿಕ್ಲೇರ್ ಮಾಡಿದ್ದಾರೆ. 3 ಗಂಟೆ ನಂತರ ಈ ಒಂದು ಸ್ಟಾಕ್ ಕೂಡ ಸಡನ್ ಆಗಿ ಜಂಪ್ ಆಯ್ತು. ಬಟ್ ಓವರ್ ಆಲ್ 3% ನ ಕರೆಕ್ಷನ್ ನೋಡೋದಕ್ಕೆ ಸಿಗ್ತದೆ. ಏಂಜಲ್ ಒನ್ ನ ಡೀಟೇಲ್ ರಿಸಲ್ಟ್ಸ್ ಅನ್ನ ನಾವು ಅಬ್ಸರ್ವ್ ಮಾಡೋದಾದ್ರೆ ಇವರ ಫಿಗರ್ಸ್ ಮಿಲಿಯನ್ಸ್ ನಲ್ಲಿ ಡಿಕ್ಲೇರ್ ಆಗಿದೆ. 1,262 ಕೋಟಿಯಷ್ಟು ರೆವೆನ್ಯೂನ ಡಿಕ್ಲೇರ್ ಮಾಡಿದ್ದಾರೆ. ಲಾಸ್ಟ್ ಕ್ವಾರ್ಟರ್ ನಲ್ಲಿ 1,514 ಕೋಟಿಯಷ್ಟು ರೆವೆನ್ಯೂ ಡಿಕ್ಲೇರ್ ಆಗಿತ್ತು. ಹಾಗೆ ಇಯರ್ ಆನ್ ಇಯರ್ ಕಂಪ್ಯಾರಿಸನ್ ಅನ್ನ ಮಾಡಿದಾಗ ರೆವೆನ್ಯೂಸ್ ಇನ್ಕ್ರೀಸ್ ಆಗಿದೆ. ಡಿಸೆಂಬರ್ ಕ್ವಾರ್ಟರ್ ನಲ್ಲಿ 1,059 ಕೋಟಿಯ ರೆವೆನ್ಯೂನ ಡಿಕ್ಲೇರ್ ಮಾಡಿದ್ರು. ಸೊ ಕ್ವಾರ್ಟರ್ ಆನ್ ಕ್ವಾರ್ಟರ್ ರೆವೆನ್ಯೂ ಫಾಲ್ ಆಗಿದೆ. ಅದೇ ರೀತಿಯಲ್ಲಿ ಕ್ವಾರ್ಟರ್ ಆನ್ ಕ್ವಾರ್ಟರ್ ಎಕ್ಸ್ಪೆನ್ಸಸ್ ಅನ್ನು ಕೂಡ ಕಡಿಮೆ ಮಾಡಿದ್ದಾರೆ. ಇಯರ್ ಆನ್ ಇಯರ್ ಎಕ್ಸ್ಪೆನ್ಸಸ್ ಸ್ವಲ್ಪ ಜಾಸ್ತಿ ಆಗಿದೆ. 387 ಕೋಟಿ ಪ್ರಾಫಿಟ್ ಬಿಫೋರ್ ಟ್ಯಾಕ್ಸ್ ನೋಡೋದಕ್ಕೆ ಸಿಕ್ಕಿದೆ. ಅಂದ್ರೆ ಟ್ಯಾಕ್ಸ್ ಅನ್ನ ಪೇ ಮಾಡೋದಕ್ಕೂ ಮುಂಚೆ ಇವರ ಟೋಟಲ್ ಇನ್ಕಮ್ ನಲ್ಲಿ ಎಕ್ಸ್ಪೆನ್ಸಸ್ ಮೈನಸ್ ಮಾಡಿದಾಗ 387 ಕೋಟಿಯ ಪ್ರಾಫಿಟ್ ಬಿಫೋರ್ ಟ್ಯಾಕ್ಸ್ ನೋಡೋದಕ್ಕೆ ಸಿಗುತ್ತೆ. ಪ್ರಾಫಿಟ್ ಬಿಫೋರ್ ಟ್ಯಾಕ್ಸ್ ಕೂಡ ಕ್ವಾರ್ಟರ್ ಆನ್ ಕ್ವಾರ್ಟರ್ ಫಾಲ್ ಆಗ್ತದೆ. ಯಾಕೆಂದ್ರೆ 2024 ಸೆಪ್ಟೆಂಬರ್ ನಲ್ಲಿ 572 ಕೋಟಿ ಪ್ರಾಫಿಟ್ ಬಿಫೋರ್ ಟ್ಯಾಕ್ಸ್ ನೋಡೋದಕ್ಕೆ ಸಿಕ್ಕಿತ್ತು. ಇಯರ್ ಆನ್ ಇಯರ್ ಕಂಪೇರ್ ಮಾಡಿದಾಗ ಪ್ರಾಫಿಟ್ ಬಿಫೋರ್ ಟ್ಯಾಕ್ಸ್ ಇನ್ಕ್ರೀಸ್ ಆಗಿದೆ. 351 ಕೋಟಿ ಪ್ರಾಫಿಟ್ ಬಿಫೋರ್ ಟ್ಯಾಕ್ಸ್ ಅನ್ನು ಇವರು ಡಿಕ್ಲೇರ್ ಮಾಡಿದ್ರು ಡಿಸೆಂಬರ್ 2023ರಲ್ಲಿ. ಹಾಗೆ ಈ ಒಂದು ಕ್ವಾರ್ಟರ್ ನಲ್ಲಿ 281 ಕೋಟಿ ಅರೌಂಡ್ ಅಲ್ಲಿ ಪ್ರಾಫಿಟ್ಸ್ ಡಿಕ್ಲೇರ್ ಆಗಿದೆ. ಲಾಸ್ಟ್ ಕ್ವಾರ್ಟರ್ ನಲ್ಲಿ 423 ಕೋಟಿಯ ಪ್ರಾಫಿಟ್ ಡಿಕ್ಲೇರ್ ಆಗಿತ್ತು. ಹಾಗೆ 2023ರ ಡಿಸೆಂಬರ್ ನಲ್ಲಿ 260 ಕೋಟಿ ಪ್ರಾಫಿಟ್ಸ್ ಅನ್ನು ಡಿಕ್ಲೇರ್ ಮಾಡಿದ್ರು. ಇಯರ್ ಆನ್ ಇಯರ್ ಪ್ರಾಫಿಟ್ಸ್ ಇನ್ಕ್ರೀಸ್ ಆಗ್ತದೆ. ಬಟ್ ಕ್ವಾರ್ಟರ್ ಆನ್ ಕ್ವಾರ್ಟರ್ ಪ್ರಾಫಿಟ್ ನಲ್ಲಿ ತುಂಬಾನೇ ಫಾಲ್ ನೋಡೋದಕ್ಕೆ ಸಿಗ್ತದೆ. ರೆವೆನ್ಯೂ ಫಾಲ್ ಆಗಿದೆ, ಪ್ರಾಫಿಟ್ ಬಿಫೋರ್ ಟ್ಯಾಕ್ಸ್ ಫಾಲ್ ಆಗಿದೆ. ನೆಟ್ ಪ್ರಾಫಿಟ್ಸ್ ಏನಿದೆ ನೆಟ್ ಪ್ರಾಫಿಟ್ಸ್ ಕೂಡ ಫಾಲ್ ಆಗ್ತಿರೋದು ಕಾಣಿಸ್ತದೆ. ಬಟ್ ಇಯರ್ ಆನ್ ಇಯರ್ ಸ್ಟ್ರಾಂಗ್ ಡೇಟಾ ಬಂದಿದೆ. ಕ್ವಾರ್ಟರ್ ಆನ್ ಕ್ವಾರ್ಟರ್ ಪ್ರೆಷರ್ ಕಾಣಿಸ್ತದೆ. ಹಾಗೆ ಟೋಟಲ್ ಕ್ಲೈಂಟ್ ಬೇಸ್ ಕ್ವಾರ್ಟರ್ ಆನ್ ಕ್ವಾರ್ಟರ್ 7.4% ಇನ್ಕ್ರೀಸ್ ಆಗ್ತಿರೋದು ಕಾಣಿಸ್ತದೆ. ಹಾಗೆ ಆವರೇಜ್ ಡೈಲಿ ಟರ್ನ್ ಓವರ್ ಕ್ವಾರ್ಟರ್ ಆನ್ ಕ್ವಾರ್ಟರ್ 11% ಡೌನ್ ಆಗಿದೆ. ಹಾಗೆ ಈ ಒಂದು ರಿಸಲ್ಟ್ ಕೂಡ ಬಿಸ್ನೆಸ್ ಅವರ್ಸ್ ನ ನಂತರ ಬಂದಿದೆ. ನೋಡಬೇಕಾಗುತ್ತೆ ಈ ಒಂದು ರಿಸಲ್ಟ್ಗೆ ಏಂಜಲ್ ಒನ್ ನಾಳೆ ಯಾವ ರೀತಿಯಲ್ಲಿ ರಿಯಾಕ್ಟ್ ಮಾಡುತ್ತೆ ಅಂತ. ಸೊ ಕ್ವಾರ್ಟರ್ ಆನ್ ಕ್ವಾರ್ಟರ್ ಫಿಗರ್ಸ್ ಅನ್ನ ಇನ್ವೆಸ್ಟರ್ಸ್ ಅಬ್ಸರ್ವ್ ಮಾಡಿದ್ರೆ ಸ್ವಲ್ಪ ವೀಕ್ನೆಸ್ ಏಂಜಲ್ ಒನ್ ನಲ್ಲಿ ನೋಡೋದಕ್ಕೆ ಸಿಗಬಹುದು. ಹಾಗೆ ಏಂಜಲ್ ಒನ್ ಕೂಡ ಡಿವಿಡೆಂಡ್ ಅನ್ನು ಅನೌನ್ಸ್ ಮಾಡಿದ್ದಾರೆ. 11 ರೂಪಾಯಿಯ ಡಿವಿಡೆಂಡ್ ಅನೌನ್ಸ್ ಆಗಿದೆ. ಈ ಒಂದು ಡಿವಿಡೆಂಡ್ಗೆ ಜನವರಿ 21 ರೆಕಾರ್ಡ್ ಡೇಟ್ ಆಗಿರುತ್ತೆ. ಸೊ ಜನವರಿ 21ರವರೆಗೂ ಈ ಶೇರ್ಸ್ಗಳನ್ನು ನೀವು ಹೋಲ್ಡ್ ಮಾಡಿಕೊಂಡ್ರೆ ನಿಮಗೆ ಡಿವಿಡೆಂಡ್ ಕ್ರೆಡಿಟ್ ಆಗುತ್ತೆ. ಹಾಗೆ ಈ ಒಂದು ಡಿವಿಡೆಂಡ್ ಫೆಬ್ರವರಿ 12ರ ಒಳಗಾಗಿ ನಿಮ್ಮ ಬ್ಯಾಂಕ್ ಅಕೌಂಟ್ಗೆ ಕ್ರೆಡಿಟ್ ಆಗುತ್ತೆ. ಡೆಲ್ಟಾ ಕಾರ್ಪ್ ಕೂಡ ಇವತ್ತು ತಮ್ಮ ರಿಸಲ್ಟ್ಸ್ ಅನ್ನ ಡಿಕ್ಲೇರ್ ಮಾಡಿದರೆ 7% ಕರೆಕ್ಷನ್ ಡೆಲ್ಟಾ ಕಾರ್ಪ್ ಸ್ಟಾಕ್ ನಲ್ಲಿ ನೋಡೋದಕ್ಕೆ ಸಿಗ್ತದೆ. ಸೊ ಟೋಟಲ್ ಇನ್ಕಮ್ 206 ಕೋಟಿಯಷ್ಟು ಡಿಕ್ಲೇರ್ ಆಗಿದೆ. ಇಯರ್ ಆನ್ ಇಯರ್ ಟೋಟಲ್ ಇನ್ಕಮ್ ಸ್ವಲ್ಪ ಫಾಲ್ ಆಗ್ತದೆ. ಕ್ವಾರ್ಟರ್ ಆನ್ ಕ್ವಾರ್ಟರ್ ಫ್ಲಾಟ್ ಟೋಟಲ್ ಇನ್ಕಮ್ ಅನ್ನ ಡಿಕ್ಲೇರ್ ಮಾಡಿದ್ದಾರೆ. ಹಾಗೆ ಕಂಪನಿಯ ಎಕ್ಸ್ಪೆನ್ಸಸ್ ಕೂಡ ಈ ಒಂದು ಕ್ವಾರ್ಟರ್ ನಲ್ಲಿ ಸ್ವಲ್ಪ ಇನ್ಕ್ರೀಸ್ ಆಗ್ತಿರೋದು ಕಾಣಿಸ್ತದೆ. ಓವರ್ ಆಲ್ 35 ಕೋಟಿಯಷ್ಟು ಪ್ರಾಫಿಟ್ಸ್ ಅನ್ನ ಡಿಕ್ಲೇರ್ ಮಾಡಿದ್ದಾರೆ. ಲಾಸ್ಟ್ ಕ್ವಾರ್ಟರ್ ನಲ್ಲಿ 27 ಕೋಟಿಯ ಪ್ರಾಫಿಟ್ ಡಿಕ್ಲೇರ್ ಆಗಿತ್ತು. ಹಾಗೆ 2023ರ ಡಿಸೆಂಬರ್ ನಲ್ಲಿ 35 ಕೋಟಿಯ ಪ್ರಾಫಿಟ್ ಡಿಕ್ಲೇರ್ ಆಗಿತ್ತು. ಇಯರ್ ಆನ್ ಇಯರ್ ಫ್ಲಾಟ್ ಪರ್ಫಾರ್ಮೆನ್ಸ್ ಅಂತ ಕನ್ಸಿಡರ್ ಆಗುತ್ತೆ. ಸೊ ಕ್ವಾರ್ಟರ್ ಆನ್ ಕ್ವಾರ್ಟರ್ ಪ್ರಾಫಿಟ್ ಇನ್ಕ್ರೀಸ್ ಆಗಿದೆ. ಸೊ ಓವರ್ ಆಲ್ ಒಳ್ಳೆ ಒಂದು ರಿಸಲ್ಟ್ ಅಂತಾನೆ ಕನ್ಸಿಡರ್ ಆಗುತ್ತೆ. ಡೆಲ್ಟಾ ಕಾರ್ಪ್ ಈ ಒಂದು ರಿಸಲ್ಟ್ಗೆ ಪಾಸಿಟಿವ್ ಆಗಿ ರಿಯಾಕ್ಟ್ ಮಾಡುವಂತ ಚಾನ್ಸಸ್ಗಳು ಇರುತ್ತೆ. ಬಟ್ ಓವರ್ ಆಲ್ ಮಾರ್ಕೆಟ್ ಕೂಡ ಸಪೋರ್ಟ್ ಮಾಡಬೇಕು. ಸೊ ಅದಾನಿ ವಿಲ್ಮಾರ್ OFS ಅನ್ನ ಅನೌನ್ಸ್ ಮಾಡಿದ್ರು. ಆ ಒಂದು ರೀಸನ್ ಇಂದ ಸ್ಟಾಕ್ ಪ್ರೈಸ್ ನಲ್ಲಿ ಸಾಕಷ್ಟು ವೀಕ್ನೆಸ್ ಕೂಡ ನೋಡೋದಕ್ಕೆ ಸಿಕ್ಕಿದೆ. ಇವತ್ತು ಲೋವರ್ ಸರ್ಕ್ಯೂಟ್ ನಲ್ಲಿ ಸ್ಟಾಕ್ ಕ್ಲೋಸಿಂಗ್ ಅನ್ನ ಕೊಟ್ಟಿದೆ. 275ರ ಪ್ರೈಸ್ ಅನ್ನ ಕಂಪನಿ ಫಿಕ್ಸ್ ಮಾಡಿದ್ರು. ಬಟ್ ಇವತ್ತು ಸ್ಟಾಕ್ ಆ ಒಂದು ಪ್ರೈಸ್ ನ ಕೆಳಗಡೆ ಟ್ರೇಡ್ ಆಗ್ತದೆ. ಸೊ ಇವತ್ತು OFS ಕೂಡ ಎಂಡ್ ಆಗಿದೆ. ಅದಾನಿ ವಿಲ್ಮಾರ್ ಏನು IPO ಪ್ರೈಸ್ ಅನ್ನ ಸೆಟ್ ಮಾಡಿದ್ರು ಆ ಒಂದು ಪ್ರೈಸ್ ನ ಅರೌಂಡ್ ಅಲ್ಲಿ ಈಗ ಅದಾನಿ ವಿಲ್ಮಾರ್ ಟ್ರೇಡ್ ಆಗ್ತದೆ. PCBL ಕೆಮಿಕಲ್ ವೀಕೆಂಡ್ ಅಲ್ಲಿ ತಮ್ಮ ರಿಸಲ್ಟ್ಸ್ ಅನ್ನ ಡಿಕ್ಲೇರ್ ಮಾಡಿದ್ರು. ಅಷ್ಟೊಳ್ಳೆ ರಿಸಲ್ಟ್ಸ್ ಬಂದಿರಲಿಲ್ಲ. ಸೊ ಇವತ್ತು ಸ್ಟಾಕ್ ನಲ್ಲಿ ರಿಯಾಕ್ಷನ್ ಕೂಡ ನೋಡೋದಕ್ಕೆ ಸಿಕ್ಕಿದೆ. 10% ಕರೆಕ್ಷನ್ ಸ್ಟಾಕ್ ನಲ್ಲಿ ನೋಡೋದಕ್ಕೆ ಸಿಕ್ತು. ಬಟ್ ಮತ್ತೆ ಸ್ಟಾಕ್ ರಿಕವರ್ ಆಗುವಂತ ಚಾನ್ಸಸ್ ಇರುತ್ತೆ. ನೀವು ಶೇರ್ಸ್ ಗಳನ್ನ ಹೋಲ್ಡ್ ಮಾಡ್ತಿದ್ರೆ ಪ್ಯಾನಿಕ್ ಆಗುವಂತ ಅವಶ್ಯಕತೆ ಇರೋದಿಲ್ಲ. ಮಾರ್ಕೆಟ್ ನಲ್ಲಿ ಕೂಡ ಕರೆಕ್ಷನ್ ಇದೆ. ಲಾಸ್ ನಲ್ಲಿ ಯಾವುದೇ ಒಂದು ಶೇರ್ ಗಳನ್ನ ಸೆಲ್ ಮಾಡೋದಕ್ಕೆ ಹೋಗಬೇಡಿ. ಸ್ವಲ್ಪ ದಿನ ಹೋಲ್ಡ್ ಮಾಡ್ಕೊಳ್ಳಿ, ಮತ್ತೆ ಸ್ಟಾಕ್ಸ್ ರಿಕವರ್ ಆಗುತ್ತೆ. ಹಾಗೆ ನಿಫ್ಟಿಯಲ್ಲಿ ಕೂಡ ಸಾಕಷ್ಟು ಕರೆಕ್ಷನ್ ನೋಡೋದಕ್ಕೆ ಸಿಗ್ತದೆ. ಆಲ್ ಟೈಮ್ ಹೈ ಲೆವೆಲ್ಸ್ನಿಂದ 12%ಗೂ ಹೆಚ್ಚಾಗಿ ನಿಫ್ಟಿ ಕರೆಕ್ಟ್ ಆಗಿದೆ. ಸೊ ಇದನ್ನು ಆಪರ್ಚುನಿಟಿಯಾಗಿ ಕನ್ಸಿಡರ್ ಮಾಡಬೇಕಾಗುತ್ತೆ. ಸಾಕಷ್ಟು ವಿಡಿಯೋಗಳಲ್ಲಿ ಕೂಡ ನಾನು ಹೇಳಿದ್ದೀನಿ, ತುಂಬ ಜನ ಲಾಸ್ನಲ್ಲಿ ಇರ್ತೀರಾ, ಬಟ್ ಲಾಸ್ನಲ್ಲಿ ಶೇರ್ಸ್ಗಳನ್ನು ಸೆಲ್ ಮಾಡೋದಕ್ಕೆ ಹೋಗಬೇಡಿ. ಇದು ಬೈಯಿಂಗ್ ಆಪರ್ಚುನಿಟಿ ಆಗಿರುತ್ತೆ. ನೀವು ಇಲ್ಲಿ ಶೇರ್ಸ್ಗಳನ್ನು ಆ್ಯಡ್ ಮಾಡ್ಕೋಬೇಕಾಗುತ್ತೆ, ಬಟ್ ಯಾವುದೇ ಶೇರ್ಸನ್ನು ಇಲ್ಲಿ ಸೆಲ್ ಮಾಡೋದಕ್ಕೆ ಹೋಗಬಾರ್ದು.
ಮತ್ತೆ ಮಾರ್ಕೆಟ್ ರಿಕವರ್ ಆಗುತ್ತೆ. ಹಾಗೆ FIIs ಕೂಡ ಸಾಕಷ್ಟು ಸೆಲ್ಲಿಂಗ್ ಅನ್ನು ಮಾಡ್ತಿರೋದ್ರಿಂದ ಆ ಒಂದು ಪ್ರೆಷರ್ ಕೂಡ ಮಾರ್ಕೆಟ್ನಲ್ಲಿ ಇದೆ. ಇವತ್ತು ಕೂಡ FIIs 4,892 ಕೋಟಿ ಅಮೌಂಟ್ನ ನೆಟ್ ಸೆಲ್ಲಿಂಗ್ ಅನ್ನು ಮಾಡಿದ್ದಾರೆ. DIIs ಕಡೆಯಿಂದ 8,000 ಕೋಟಿ ಅಮೌಂಟ್ನ ಬೈಯಿಂಗ್ ಬಂದಿದ್ರು ಕೂಡ FIIsನ ಸೆಲ್ಲಿಂಗ್ನಿಂದ ಮಾರ್ಕೆಟ್ನಲ್ಲಿ ಪ್ರೆಷರ್ ಕಾಣಿಸ್ತಿದೆ. ಹಾಗೆ ಇಲ್ಲಿ ಪೊಸಿಷನಲ್ ಟ್ರೇಡಿಂಗು ಕೂಡ ಒಳ್ಳೆ ಒಂದು ಅವಕಾಶ ಇದೆ. ನಿಫ್ಟಿಯ ಸ್ಟಾಕ್ಗಳನ್ನು ನೀವು ಚೂಸ್ ಮಾಡ್ಕೋಬಹುದು. ಸಾಕಷ್ಟು ನಿಫ್ಟಿ ಸ್ಟಾಕ್ಗಳು ಕರೆಕ್ಟ್ ಆಗ್ತದೆ. ಆ ನಿಫ್ಟಿ ಸ್ಟಾಕ್ಗಳಲ್ಲಿ ನೀವು ಈಗ ಎಂಟರ್ ಆದರೆ ಅಕಸ್ಮಾತ್ ನಿಫ್ಟಿಯಲ್ಲಿ ಒಂದು ಸ್ಟ್ರಾಂಗ್ ರಿಕವರಿ ನೋಡೋದಕ್ಕೆ ಸಿಕ್ಕಿದ್ರೆ, ಬಜೆಟ್ ಸ್ಟ್ರಾಂಗ್ ಆಗಿದ್ದು ಟ್ರಂಪ್ ಅವರ ಪಾಲಿಸೀಸ್ಗಳು ಭಾರತಕ್ಕೆ ಫೇವರೇಬಲ್ ಆಗಿದ್ರೆ, ಅಂಥ ಸಿಚುವೇಷನಲ್ಲಿ ನಿಫ್ಟಿ 25,000 ಲೆವೆಲ್ಗೆ ಹೋಗಬೇಕು ಅಂದರೂ ಕೂಡ ನಿಫ್ಟಿಯ 50 ಸ್ಟಾಕ್ಗಳು ಸ್ಟ್ರಾಂಗ್ ಆಗಿ ಪರ್ಫಾರ್ಮ್ ಮಾಡಬೇಕಾಗುತ್ತೆ. ಆ 50 ಸ್ಟಾಕ್ಗಳಲ್ಲಿ ಒಂದು 5-6 ಸ್ಟಾಕ್ಗಳನ್ನು ನೀವು ಪಿಕ್ ಮಾಡಿ ಆ ಸ್ಟಾಕ್ಗಳನ್ನು ಪೊಸಿಷನಲ್ ಬೇಸಿಸ್ ಮೇಲೆ ಹೋಲ್ಡ್ ಮಾಡಿಕೊಂಡ್ರೆ ನಿಮಗೆ ಒಂದು ಕ್ವಿಕ್ ಟೈಮ್ನಲ್ಲಿ ಒಳ್ಳೆ ಒಂದು ರಿಟರ್ನ್ಸ್ ಕೂಡ ಜನರೇಟ್ ಆಗ್ಬೋದು. ಸೊ ಅಬ್ಸರ್ವ್ ಮಾಡಿ ಕಳೆದ 1-2 ತಿಂಗಳಲ್ಲಿ ಯಾವ ಒಂದು ಸ್ಟಾಕ್ ತುಂಬಾನೇ ಕರೆಕ್ಟ್ ಆಗಿದೆ ಅಂತ. ಸಾಕಷ್ಟು ಸ್ಟಾಕ್ಗಳನ್ನು ನಾನು ಕೂಡ ರೀಸೆಂಟಾಗಿ ಕವರ್ ಮಾಡಿದ್ದೆ. ಆ ಸ್ಟಾಕ್ಗಳನ್ನು ಕೂಡ ನೀವು ಪಿಕ್ ಮಾಡ್ಬೋದು. ಹಾಗೆ ಬ್ರೋಕರೇಜ್ಗಳು ಕೂಡ ONGC, ಶ್ರೀರಾಮ್ ಫಿನಾನ್ಸ್ ನಂತ ಸ್ಟಾಕ್ಗಳನ್ನು ಸಜೆಸ್ಟ್ ಮಾಡ್ತಿದ್ದಾರೆ. ಆ ಸ್ಟಾಕ್ಗಳಲ್ಲಿ ಕೂಡ ಮೊಮೆಂಟಮ್ ಇರ್ಬೋದು. ಕ್ರೂಡ್ನ ಪ್ರೈಸ್ ಇನ್ಕ್ರೀಸ್ ಆಗ್ತದೆ ಅಂದಾಗ ONGCಗೆ ಅದು ಪಾಸಿಟಿವ್ ಆಗುತ್ತೆ. ಸೊ ಈ ರೀತಿಯಲ್ಲಿ ಪಾಸಿಟಿವ್ ಫ್ಯಾಕ್ಟರ್ಸ್ ಎಲ್ಲಿದೆ ಆ ರೀತಿಯಲ್ಲಿ ನೀವು ಯೋಚನೆ ಮಾಡಿ ಶೇರ್ಸ್ಗಳನ್ನು ಆ್ಯಡ್ ಮಾಡ್ಕೋಬೋದಾಗುತ್ತೆ. ಸೊ ಅದಾದಮೇಲೆ ಒಂದು 7-8% ಸ್ಟಾಕ್ ಜಂಪ್ ಆದಾಗ ನಿಮಗೆ ಎಷ್ಟು ಪ್ರಾಫಿಟ್ ಸಾಕು ಅನಿಸುತ್ತೆ ಅಷ್ಟು ಪ್ರಾಫಿಟ್ಸ್ಗಳನ್ನು ನೀವು ತಗೋಬೋದು. ಇಲ್ಲಿ ಯಾವುದೇ ರೀತಿಯ ಟೆಕ್ನಿಕಲ್ ಅನಾಲಿಸಿಸ್ನ ಅವಶ್ಯಕತೆ ಇರೋದಿಲ್ಲ. ನೀವು ಫಂಡಮೆಂಟಲ್ಸನ್ನು ಅಬ್ಸರ್ವ್ ಮಾಡಿ ಆ ಸ್ಟಾಕ್ ಹೈಯರ್ ಲೆವೆಲ್ನಿಂದ ಎಷ್ಟು ಫಾಲ್ ಆಗಿದೆ ಅದನ್ನು ಅಬ್ಸರ್ವ್ ಮಾಡಿ, ಆ ಒಂದು ಸ್ಟಾಕ್ ಹೈಯರ್ ಲೆವೆಲ್ನಿಂದ ಎಷ್ಟು ಕರೆಕ್ಟ್ ಆಗಿದೆ ಅದನ್ನು ಅಬ್ಸರ್ವ್ ಮಾಡಿ ನೀವು ಎಂಟರ್ ಆಗ್ಬೋದಾಗುತ್ತೆ. ಹಾಗೆ ಸ್ಟಾಕ್ ಕರೆಕ್ಟ್ ಆಗ್ತಿದೆ ಅಂದಾಗ ಅಲ್ಲಿ ಲಾಸ್ ಬುಕ್ ಮಾಡುವಂಥ ಅವಶ್ಯಕತೆ ಕೂಡ ಇರೋದಿಲ್ಲ. ಇನ್ನಷ್ಟು ಶೇರ್ಸ್ಗಳನ್ನು ಆ್ಯಡ್ ಮಾಡ್ಕೊಳ್ತಾ ಹೋಗಬೇಕಾಗುತ್ತೆ. ಆಗ ನಿಮ್ಮ ಆವರೇಜ್ ಕೂಡ ಬೆಟರ್ ಆಗುತ್ತೆ. ಮತ್ತೆ ಸ್ಟಾಕ್ ಜಂಪ್ ಆದಾಗ ಅಲ್ಲಿ ನೀವು ಪ್ರಾಫಿಟ್ಸನ್ನು ತಗೋಬೋದು. ಎಕ್ಸಾಂಪಲ್ಗೆ ಈಗ ಕಂಪನಿ ಒಳ್ಳೆ ಒಂದು Q3 ರಿಸಲ್ಟನ್ನು ಡಿಕ್ಲೇರ್ ಮಾಡಿದಾಗ ಒಂದೇ ದಿನ ಸ್ಟಾಕ್ನಲ್ಲಿ 5-6% ಜಂಪ್ ಬರ್ಬೋದು. ಸೊ TCSನಲ್ಲಿ ಕೂಡ ನೀವು ಅಬ್ಸರ್ವ್ ಮಾಡಿದ್ದೀರಾ ಆ ರೀತಿಯ ಒಂದು ಜಂಪ್ ಬಂದಿತ್ತು. ಸೊ ಆ ರೀತಿಯಲ್ಲಿ ಸ್ಟಾಕ್ ಸಡನ್ ಆಗಿ ಜಂಪ್ ಆದಾಗ ಕೂಡ ಒಳ್ಳೆ ಪ್ರಾಫಿಟ್ಸನ್ನು ಬುಕ್ ಮಾಡ್ಕೋಬೋದಾಗುತ್ತೆ. ಸೊ ಮಾರ್ಕೆಟ್ ಕರೆಕ್ಟ್ ಆದಾಗೆಲ್ಲ ಕೂಡ ನಾನು ಹೇಳ್ತಿರ್ತೀನಿ, ಪ್ಯಾನಿಕ್ ಆಗಬೇಡಿ, ಇನ್ವೆಸ್ಟ್ಮೆಂಟ್ ಜರ್ನಿ ಕಂಟಿನ್ಯೂ ಆಗ್ತಿರ್ಬೇಕು ಅಂತ. ಈ ಒಂದು ವಿಡಿಯೋನಲ್ಲಿ ಕೂಡ ಅದೇ ಮೆಸೇಜ್ ಇರುತ್ತೆ. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ವಿಡಿಯೋನ ಲೈಕ್ ಮಾಡಿ. ಹಾಗೆ ಇದೇ ರೀತಿಯ ಮಾರ್ಕೆಟ್ ಅಪ್ಡೇಟ್ಸ್ಗಳಿಗೋಸ್ಕರ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫ್ರೆಂಡ್ಸ್.